ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋ ಡೈಲಿ ಬ್ಲಾಗ್ ಆಗಿರುತ್ತೆ. ಸಿಂಪಲ್ ಆಗಿ ಹೀರೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮ ಮೈಸೂರಿನಲ್ಲಿ ಸಿಲ್ಕ್ ಆ್ಯಂಡ್ ಕಾಟನ್ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ ಎಕ್ಸ್ಪೋ ಕಮ್ ಸೇಲ್ ಇತ್ತು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಇವತ್ತು ಯಾವ ಸಾಂಬಾರು ಮಾಡ್ತಿದ್ಯಾ? ಇವತ್ತು ಹೀರೆಕಾಯಿ ಸಾಂಬಾರು ಮಾಡ್ಕೊಟ್ಲ. ಮೊದಲಿಗೆ ಈಗ ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲೇ ನಾನು ತುರಿದಿಟ್ಕೊಂಡು ಫ್ರೀಸರ್ಗೆ ಇಡೋವಂಥದ್ದು ಏನು ಮಾಡ್ಕೊಡಲ್ಲ. ಆವಾಗವಾಗ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಕಾಯಿನ ಕಟ್ ಮಾಡಿಕೊಂಡು ಹೀಗೆ ಜಾರಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಳ್ಳೋದು. ಇಷ್ಟು ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ರುಬ್ಲಿಕ್ಕೆ. ಆಲ್ರೆಡಿ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ. ಆಗಿದೆ, ವಿಷಲ್ ಆಗಿದೆ. ಬೇಳೆನ ಬೇಯಕ್ಕೆ ಇಟ್ಟಿದ್ದೆ. 2 ವಿಷಲ್ ಆಗಿದೆ. ಚೆನ್ನಾಗಿ ಕೂಡ ಬೆಂದಿದೆ. ಅನ್ನ ಕೂಡ ರೆಡಿ ಆಗಿದೆ. ಬೇಳೆನ ತುಂಬ ಚೆನ್ನಾಗಿ ಬೆಂದಿದೆ. ಇದು 2 ವಿಷಲ್ನ ಮಾಡಿಸಿದ್ದೀನಿ. ಹಾಫ್ ಆನ್ ಅವರು ಮೊದಲೇ ನೆನೆ ಹಾಕಿಟ್ಟಿದ್ದೆ. ಈಗ ವಿಷಲ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಈಗ ಕಾಯಿನ ರುಬ್ಕೊಂಡು ಬರ್ತೀನಿ. ಇವತ್ತು ಸಾಂಬಾರಿಗೆ ಟೊಮೆಟೊ, ಹೀರೆಕಾಯಿ ಮತ್ತು ಸಬ್ಬಸಿಗೆನ ಸೇರಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಹೀರೆಕಾಯಿನ ದಪ್ಪಗೆನೇ ಕಟ್ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ಸಾಂಬಾರು ಮಾಡೋದ್ರಿಂದ ಈ ಥರ ಕ್ಯೂಬಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಹೀರೆಕಾಯಿಂದ ಸಾಂಬಾರು ಮಾಡ್ಬೋದು, ಮತ್ತು ಸೈಡ್ ಡಿಶ್ ಆಗಿ ಪಲ್ಯ ಮಾಡ್ಬೋದು, ಮತ್ತು ಚಪಾತಿ ರೊಟ್ಟಿಗೆ ಎಲ್ಲನೂ ಪಲ್ಯ ಕೂಡ ಮಾಡ್ಕೋಬೋದು, ಬಜ್ಜಿ ಕೂಡ ಮಾಡ್ಬೋದು. ಆದರೆ ಇನ್ನು ಯಾವ ಥರ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಎಷ್ಟು ಗೊತ್ತಿದೆ ಅಷ್ಟು ಹೇಳಿ. ಹೀಗೆ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಅಷ್ಟು ಹಾಕ್ತಾಯಿದ್ದೀನಿ. ಎಲ್ಲೋ ನಾನು ಇದನ್ನು ಮಾರ್ಟಲ್ಲಿ ತಗೊಬಂದಿರೋದು ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಆದರೆ ಸಾಂಬಾರಿಗೆಲ್ಲ ಹಾಕಿದರೆ ಬೇಗನೆ ಬೇಯೋದೇ ಇಲ್ಲ. ಹಿಂಗಿತ್ತು, ಹಾಗಾಗಿ ಕಾಳಿರುತ್ತೆ. ಅದೇನು ಮಾಡೋದು, ಅದು ಎಸಿಲಿಕ್ಕೆ ಆಗಲ್ವಲ್ಲ. ಅದರಿಂದ ಕುಕ್ಕರ್ನಲ್ಲೇ ವಿಷಲ್ನ ಮಾಡಿಸ್ತೀನಿ. ನಾಳೆ ಎಕ್ಸಾಮ್ಗೆ ರೆಡಿ ಆಗಿದೆಯಾ? ಸೋಷಿಯಲ್ ಅಲ್ವಾ? ಸೋಷಿಯಲ್ ಸೈನ್ಸು ಎಷ್ಟು ಲೆಸನ್ಸ್ ಇದೆ? 15ರಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದೆ? ಇನ್ನೂ ಏನು ರೀಡ್ ಮಾಡಬೇಕು, ಬರೀಬೇಕು? 15 ಆಗಿದೆ. ಮ್ಯಾಥ್ ವರ್ಕ್ ಐತೆ ಇನ್ನಷ್ಟು. ಎಲ್ಲ ಕಂಪ್ಲೀಟ್ ಆಗುತ್ತಾ ಇವತ್ತು ಅಷ್ಟೊತ್ತಿಗೆ? ನಾನೇ ಸೈನ್ಸ್ ಹೇಗೆ ಮಾಡಿದೆ ಎಕ್ಸಾಮು? ಚೆನ್ನಾಗಿ ಎಕ್ಸಾಮ್ ಮಾಡಿದ್ಯಾ? ಎಷ್ಟು ಬರ್ಬೋದು? ಮೋಸ್ಟ್ಲಿ 50 ಮೇಲೆ ಬರ್ಬೋದು. ಓಕೆ. ಈಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಎಕ್ಸಾಮು ಸ್ಟಾರ್ಟ್ ಆಗಿದೆ. ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವನು ಓದ್ಕೋತಾ ಇದ್ದ. ಈಗ ರುಬ್ಬಿದ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಒಲೆ ಮೇಲೆ ಸಾಂಬಾರನ್ನ ಇದು
ಇದೊಂದು 2 ವಿಷಲ್ ಆದರೆ ಸಾಕು. ಇದು ಸ್ವಲ್ಪ ಕುದೀಲಿ. ಚಿಲ್ಲಿ ಪೌಡ್ರನ್ನ ಮತ್ತು ಮಸಾಲೆ ಪೌಡ್ರನ್ನ ಸೇರಿಸ್ಕೊಳ್ತೀನಿ. ಟೊಮೆಟೊ ಒಂದಾಗಿರೋದ್ರಿಂದ ನಾನು ಹುಣಸೆಹಣ್ಣನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಹುಳಿ ಇದ್ರೂ ಚೆನ್ನಾಗಿರಲ್ಲ. ಹಾಗೆ ಕೌಂಟರ್ ಟಾಪ್ನೂ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಸಾಂಬಾರು ತಕ್ಷಣ. ಆಗ ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ಕೆಲಸದ್ದು ಹೊರೆಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ 1 ಸ್ಪೂನು ಅಚ್ಚಿಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಸಾಕು, ಅದು ತುಂಬ ಖಾರ ಇರೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ ಜಾಸ್ತಿನ ಸೇರಿಸ್ಬಿಟ್ರೆ. ಇದು ಮಸಾಲೆ ಪುಡಿ ಇದೊಂದು ಸ್ಪೂನನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದ್ಸರಿ ನೀಟಾಗಿ ತಿರುಗಿಸ್ಕೊಡುವ. ಈ ಹದದಲ್ಲಿ ಸಾಂಬಾರು ಸಾಕು. ಈಗ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊತೀನಿ. ಈ ಕಡೆ ಸೈಡು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಫಸ್ಟು ಆಯಿಲನ್ನು ಹಾಕ್ಕೊತೀನಿ. ಕಾದಿದೆ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನೂ ಜಾಸ್ತಿ ಏನೂ ಹಾಕ್ತಿಲ್ಲ, ಬರೀ ಹಿಂಗು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಸಾಸಿವೆ. ಈ ಕಾಯಿನ ಸಾಂಬಾರಿಗೆ ಹೊಡೆಯೋಣ ಅಂತ ನೋಡಿದೆ. ಆಗಲೇ 3-4 ಡೇಸ್ ಬಿಫೋರು ತೊಗೊಂಡು ಬಂದಿದ್ದು. ಆಗಲೇ ಎಲ್ಲದನ್ನು ನೀರು ಮಾತ್ರ ಇದೆ, ಬಟ್ ಆಗಲೇ ಎಲ್ಲನೂ ಒಂಥರ ಈ ಕೊಳ್ತಂಗಾಗಿದೆ. ಇದನ್ನೇನು ಮಾಡೋದು ನೋಡಬೇಕು. ವಾಪಸ್ ಏನಾರ ಮತ್ತು ಅಂಗಡಿಗೆ ವಾಪಸ್ ಏನಾರ ಕೊಡ್ತಾರೆ ಶಾಪ್ಗೆ ಅಂತಲೇ ಅದಕ್ಕೆ ಹಾಗೇ ಇಟ್ಟಿದ್ದೀನಿ. ಈಗ ಅಡುಗೆ ಎಲ್ಲ ಸಾಂಬಾರೆಲ್ಲ ಆಯಿತು. ಈಗ ಸ್ವಲ್ಪನೇ ಪಾತ್ರೆಗಳು ಕೂಡ ಇತ್ತು, ಅದನ್ನು ಕೂಡ ಆಗಾಗಲೇ ಅಲ್ಲಿಗೆ ವಾಶ್ ಮಾಡ್ಕೊಂಡು ಬರ್ತೀನಿ. ಕೆಲಸನೂ ಕೂಡ ಟೈಮು ಕೂಡ ಸೇವ್ ಆಗುತ್ತೆ. ಜಾಸ್ತಿ ತೊಳಿಲಿಕ್ಕೆ ಕಷ್ಟ ಅನ್ಸುತ್ತೆ. ಈಗ ಸ್ವಲ್ಪ ಇದಾಗಲೇ ತೊಳ್ಕೊಂಡ್ಬಿಟ್ರೆ ಕೆಲಸಗಳು ಕೂಡ ಈಸಿ ಆಗುತ್ತೆ. ಈಗ ನಾವು ಸಿಲ್ಕ್ ಆ್ಯಂಡ್ ಕಾಟನ್ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ ಎಕ್ಸ್ಪೋ ಕಮ್ ಸೇಲ್ಗೆ ಬಂದಿದ್ದೀವಿ.
ಇದು ಇವತ್ತಿನ ಬ್ಲಾಗ್ ಇದಾಗಿತ್ತು. ಮುಂದಿನ ಮತ್ತೊಂದು ವಿಡಿಯೋ ಹಾಗೂ ಕಂಟೆಂಟ್ ಜೊತೆ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.